ಈಗ ಈಗ 12 ಗಂಟೆಗೆ ಸ್ಟಾರ್ಟ್ ಆಗಿದೆ 5ರಲ್ಲಿ ನಾಯಕರು ಈ RCBಗೆ ಅಲ್ಲ ಸಾಕಷ್ಟು ಈ ಸಂದರ್ಭನ ಗಮನ ಸೆಳೆದಿದ್ದಾರೆ. ನನ್ನ ಚಿಂತನೆ ಇಷ್ಟೇ, ವಿಧಾನಸೌಧ ಮುಂದೆ ಏನು ಫಂಕ್ಷನ್ ಮಾಡಿದ್ದೀರಿ ಇದು ಸರ್ಕಾರದ ಫಂಕ್ಷನ್ RCB ಫಂಕ್ಷನ್ ಅನ್ನೋದು ನಮಗೆ ಮನವರಿಕೆ ಆಗಿದೆ. ಸರ್ಕಾರದ ಫಂಕ್ಷನ್ ಆಗಿದೆ. ನಾರ್ಮಲಿ ವಿಧಾನಸೌಧ ಮುಂದೆ ಸರ್ಕಾರದ ಫಂಕ್ಷನ್ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದನ್ನ ಮೊನ್ನೆ ಸರ್ಕಾರದವರ ಬಗ್ಗೆ ಕೊಡಬೇಕಾಗ್ತದೆ. ಇವತ್ತೇನೆಂದ್ರೆ ಅವತ್ತೇ RCB ಸಂಭ್ರಮದ ಅವಶ್ಯ ಇರಲಿಲ್ಲ. ಕೊನೆ ಪಕ್ಷ ಒಂದು ವಾರ ಟೈಮ್ ತರೋದು ಅದನ್ನು ಮಾಡಿದ್ರೆ ಸಂತೋಷ, ನಾವೇನು ವಿರೋಧಿಸೋದಿಲ್ಲ. ಅಲ್ಲಿ ಓವರ್ ಡೇದಲ್ಲಿ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಅದೇನು ಅಂಥ ಇಂಪಾರ್ಟೆಂಟ್ ಫಂಕ್ಷನ್ ಏನಿಲ್ಲ. ಈ ದೇಶಕ್ಕೇನು ಅವರು ಸ್ವಾತಂತ್ರ್ಯ ತಂದುಕೊಟ್ಟಿಲ್ಲ. ಆಡಿದ್ರೆ ಸಂತೋಷ, ನಾವು ಎಂಕರೇಜ್ ಮಾಡ್ತೀವಿ. ಅದನ್ನ ಬಿಟ್ಟು ಅವತ್ತೇ ಬಂದು ಮಾಡಿ ಈ ಅಗಲಿಕ್ಕೆಲ್ಲ ಕಾರಣ ಆಯಿತು ಅಂತ ನಾನಾದರೂ ಭಾವಿಸ್ತೇನೆ. ಅಧ್ಯಕ್ಷರೇ, ಇವತ್ತೇನು ನಾನು ಒಂದು ಸಂಖ್ಯೆ ಇಷ್ಟೇ, ನಮ್ಮಲ್ಲಿ ಪೊಲೀಸು ಭಾಳ ಎಫಿಷಿಯನ್ಸಿ ಇದೆ ಕರ್ನಾಟಕದಲ್ಲಿ, ಎಲ್ಲರೂ ಹೊಗಳ್ತಾರೆ. ಆದರೆ 3 ಗಂಟೆ 15 ನಿಮಿಷಕ್ಕೆ ಸಾವು ಅಂತ ಗೊತ್ತಾದ್ಮೇಲೆ ಇಂಟೆಲಿಜೆನ್ಸಿ ರಿಪೋರ್ಟಲ್ಲಿ ಮತ್ತೆ ಸ್ಟೇಡಿಯಂ ಹೋಗೋ ಅವಶ್ಯಕತೆ ಮಾನ್ಯ ಮುಖ್ಯಮಂತ್ರಿ ಅವರು ಅದನ್ನ ಸಂಪೂರ್ಣವಾಗಿ ಅವಾಯ್ಡ್ ಮಾಡ್ಬೋದಿತ್ತು. ಯಾಕೆ ಮಾಡಲಿಲ್ಲ ಅನ್ನೋದು ನನಗೆ ಇವತ್ತು ಅರ್ಥ ಆಗ್ತಿಲ್ಲ. ಅವತ್ತೇ ಅಟ್ಲೀಸ್ಟ್ 4 ಗಂಟೆಗೆ ಆ ಸ್ಟೇಡಿಯಂನ ಫಂಕ್ಷನ್ ರದ್ದು ಮಾಡಿದ್ವಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಟಿವಿನಲ್ಲಿ ಹೇಳಿದ್ರೆ ಯಾರು ಜನ ಹೋಗ್ತಿರ್ಲಿಲ್ಲ. ಈ ಅನಾಹುತನೂ ಆಯ್ತಿಲ್ಲ. ಇದಕ್ಕೆ ಕಾರಣ ಬಹುಶಃ ಈ ಸರ್ಕಾರ ಜವಾಬ್ದಾರಿಯನ್ನು ಹೊರ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆ ಹೋದ್ರು ಇದು ಸರ್ಕಾರಿ ಫಂಕ್ಷನ್. ಸರ್ಕಾರ ಜನಗಳ ಜವಾಬ್ದಾರಿಯನ್ನು ಹೊರಬೇಕು, ಜನಗಳ ಯೋಗಕ್ಷೇಮವನ್ನು ನೋಡ್ಬೇಕು. ಅದು ಬಿಟ್ಟು ನಾವೇ ಹೋಗಿ ನಿಂತ್ಕೊಂಡು ಕೊಲೆ ಮಾಡಿಸೋದು ಅಂದ್ರೆ ಏನು ಅರ್ಥ? ಇದು ಸರ್ಕಾರ ಜವಾಬ್ದಾರಿ ಅಲ್ಲ. ಯಾಕೆಂದ್ರೆ ಇಲ್ಲಿ ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಂತತಿ ಇಲ್ಲ, ಅವರೆಲ್ಲ ಹೊಂಟೋಗಿದೆ. ಈಗಿರೋರೆಲ್ಲ ಬೈಗೆಲ್ಲ ಎಣ್ಣೆ ಸೌಕರ್ಯ ಎಲ್ಲರಿಗೂ ಜಾರ್ಕೊತಾರೆ. ಹಾಗಾಗಿ ಅದನ್ನ ಕೇಳಕ್ಕೆಲ್ಲ ಸರ್ಕಾರದ ಚಿಂತನೆ ಮಾಡಬೇಕು ಯಾಗಿದಾಗಿದೆ ಅಂತ. ಇವು ಸರ್ಕಾರ ಜವಾಬ್ದಾರಿ ತಗೊಂಡು ಏನು ಇವತ್ತು ನಮ್ಮ ಅಶೋಕ್ ಅವ್ರು ಕೇಳಿದಂತೆ ಕೊನೆ ಪಕ್ಷ ಒಂದು ಕ್ಷಮೆನಾದ ಕೇಳಬೇಕು. ಅಥವಾ 11 ಮಕ್ಕಳು ಸಾವು ಮಾಡಿದ್ದೀವಿ ಅಂತ ಪ್ರಚಾರ ತಗೊಂಡು ಇದು ಒಂದು ಕೊಡುಗೆ ಅಂತ ಹೇಳೋದಾದ್ರೆ ನಾವೇನು ಮಾಡೋಕ್ಕಾಗ್ತದೆ? ಅದನ್ನು ಸರ್ಕಾರವೇ ತೀರ್ಮಾನ ಮಾಡಲಿ. 11 ಅಮಾಯಕ ಮಕ್ಕಳನ್ನ ಕೊಲೆ ಮಾಡಿ ಇವತ್ತು ಸರ್ಕಾರ ನಾನು ಸಾಧನೆ ಮಾಡಿದ್ವಿ ಅಂತ ಹೇಳಿದ್ರೆ ಇದಕ್ಕಿಂತ ಅವಮಾನ ಮತ್ತೊಂದಿಲ್ಲ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಯಲ್ಲಿ ಈ ಸರ್ಕಾರಕ್ಕೆ ವಿನಂತಿ ಇಷ್ಟೇ, ಹೆಚ್ಚೇನು ಮಾತಾಡಿದ್ರೆ ಬಹಳಷ್ಟು ಮಾತಾಡಿದ್ದಾರೆ. ಇವತ್ತು ಸರ್ಕಾರ ತಪ್ಪು ಮಾಡಿದೆ, ಇಲ್ಲ ಅಂತ ಎಲ್ಲ ಒಂದು ಕಡೆ ಅವರು ಹೇಳಿದ್ದಾರೆ ನಮ್ಮಿಂದ ತಪ್ಪಾಗಿದೆ ಅಂತ. ಆದರೆ ಅದಕ್ಕೇನು ಮಾಡಿಲ್ಲ, ಕ್ಷಮೆ ಕೇಳಿಲ್ಲ. ಕೊನೆ ಪಕ್ಷ ಮಾನ್ಯ ಮುಖ್ಯಮಂತ್ರಿಗಳು ಈ ಸರ್ಕಾರದ ಪರವಾಗಿ ತಪ್ಪಾಗಿದೆ ಅಂತ ಈ ರಾಜ್ಯದ ಜನತೆಯನ್ನು ಕ್ಷಮೆ ಕೇಳಿ ಅಂತ ತಮ್ಮ ಮುಖಾಂತರ ಒತ್ತಾಯ ಮಾಡ್ತೀನಿ.